ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಜೈ ಚಿದಂಬರ. ಇಂದಿನ ರಾಜಾರಾಮ್ ಮಹಾರಾಜರವರ ಇನ್ನೊಂದು ಅಭಂಗವನ್ನು ನೋಡೋಣ, ಚಿಂತನ ಮಾಡೋಣ. ಯಾವುದೇ ಅಭಂಗ ಅನ್ನಿ, ಅದೇ ಜ್ಞಾನಪರ ಅನ್ನಿ, ಗುರುಪರ ಅನ್ನಿ, ಭಕ್ತಿಪರ ಅನ್ನಿ, ಯಾವ ಪರ ಅಂದರೂ ಸಹ ಅಭಂಗದ ಎಲ್ಲ ತಾತ್ಪರ್ಯವೂ ಒಂದೇ ಇರುತ್ತೆ. ಏನಪ್ಪ, ಅದನ್ನು ಫಸ್ಟ್ ಚಿಂತನ ಮಾಡಿ, ಶ್ರವಣ ಮಾಡಿ, ಚಿಂತನ ಮಾಡಿ, ಮನನ ಮಾಡಿ, ಮತ್ತು ನಮ್ಮ ಕೃತಿಯಲ್ಲಿ ಅಳವಡಿಸ್ಕೋಬೇಕು. ಮುಖ್ಯವಾಗಿರೋದು ಎಲ್ಲಿ ಹೇಳಿದ್ರು ಸಹ ಕೃಷ್ಣನ ಭಗವದ್ಗೀತೆಯಲ್ಲಿ ಹೇಳ್ದ, ಭಾಗವತದಲ್ಲಿ ಹೇಳ್ದ, ರಾಜಾರಾಮ್ ಮಹಾರಾಜರು ಹೇಳಿದ್ರು, ಹಲವಾರು ಸಂತರು ಸತ್ಪುರುಷರು ಬಂದು ಏನು ಹೇಳಿದ್ರು, ಅವ್ರವ್ರ ಜೀವನವನ್ನು ನಿದರ್ಶನ ಮಾಡಿ ನಮ್ಮನ್ನು ತೋರಿಸಿದ್ರು. ಸ್ವಾಮಿ ಚರಿತ್ರೆಯೇ ನೋಡಿದಾಗ ಎಲ್ಲೆಲ್ಲಿ ಸ್ವಾಮಿ ಎಲ್ಲಿ ಹೇಳಿದ್ದಾನೆ ನಾನು ಮಾಡ್ತಾ ಇದ್ದೀನಿ ಅಂತ. ಏನು ಹೇಳ್ದ ಸ್ವಾಮಿ, ನಾನು ಈಶ್ವರನ ಹತ್ರ ಪ್ರಾರ್ಥನೆ ಮಾಡಿ ನಿಮಗೆ ಕೊಡಿಸ್ತೀನಿ. ಎಲ್ಲೂ ಸ್ವಾಮಿ ನಾನು ಮಾಡ್ತಾ ಇದ್ದೀನಿ, ನಾನು ಮಾಡ್ತೀನಿ ಬನ್ನಿ ಇಲ್ಲಿ ಅಂತ ಎಲ್ಲರನ್ನೂ ಹೇಳ್ಕೊಂಡು ಬರಲಿಲ್ಲ. ಸ್ವಾಮಿ ಯಾರಾದರೂ ಭಕ್ತರು ಬಂದಾಗ ಹೇಳ್ತಿದ್ದ, ಅವ್ರ ಹತ್ರ ಹೋಗಿ ಅವ್ರಿಗೆ ಶರಣು ಹೋಗಿ ಅವ್ರು ನಿಮಗೆ ಆತ್ಮಜ್ಞಾನ ಕೊಡ್ತಾರೆ ಅಂದರೆ ಭಕ್ತರನ್ನು ಮೆರೆಸ್ದ ಅವನು. ಯಾಕಪ್ಪ, ಭಗವಂತನ ಬಿಟ್ಟು ಭಕ್ತ ಇರೋಕ್ಕಾಗಲ್ಲ, ಭಗವಂತನ ಬಿಟ್ಟು ಇರೋಕ್ಕಾಗೋದಿಲ್ಲ. ಎಲ್ಲೂ ಸ್ವಾಮಿ ಹೌದು ಬಂದು ನನ್ನ ಕಾಲಿಗೆ ಬೀಳಿ ನನ್ನ ಕೊರಳಿಗೆ ಹಾರ ಹಾಕಿ ಎಲ್ಲೂ ಹೇಳಲಿಲ್ಲ. ಯಾಕೆ? ಇದೇ ನಿದರ್ಶನ ನಮಗೆ ತೋರಿಸುತ್ತೆ. ಸ್ವಾಮಿ ಸಾಮಾನ್ಯ ಮನುಷ್ಯನಾಗಿ ನಡೆದಾಡಲು ದೇವರು ಸಾಮಾನ್ಯನಾಗಿ ನಮಗೆ ಹೆಂಗೆ ಬದುಕಬೇಕಪ್ಪ, ಸಹಜತೆಯಿಂದ ಹೆಂಗೆ ಬದುಕಬೇಕಪ್ಪ ಅಂತ ತೋರಿಸ್ಕೊಟ್ಟ. ಎಲ್ಲ ಸತ್ತ ನನ್ನ ಹತ್ರ ಇದೆ ಅಂತ ಯಾವತ್ತೂ ಹೇಳಲಿಲ್ಲ. ಎಲ್ಲಿ ಹೋದ್ರು ಸ್ವಾಮಿ ನಾ ಚಮತ್ಕಾರ ಮಾಡ್ತೀನಿ ಅಂತ ಹೇಳಲಿಲ್ಲ, ತೋರಿಸ್ಲಿಲ್ಲ. ಏನು ಹೇಳ್ದ, ನಾನೊಬ್ಬ ಸಾಮಾನ್ಯ ಬಡ ಬ್ರಾಹ್ಮಣ ಇದ್ದೀನಿ ಅಂದರೆ ಆ ರೂಪದಲ್ಲಿ ಬಂದಾಗ, ಆ ಅವತಾರ ಕ್ರಿಯೆ ಮಾಡುವಾಗ ಎಲ್ಲೂ ನಾನು ಮಾಡ್ತಾ ಇದ್ದೀನಿ ಅಂತ ತೋರ್ಪಡಿಕೆಯಲ್ಲಿ ಮಾಡಬಾರದು ಅಂತ ಎಲ್ಲರಿಗೂ ಬೋಧನೆ ಮಾಡೋಕ್ಕೆ ಅವತಾರ ಮಾಡಿದ. ಸಹಜವಾಗಿ ಸಿಂಪ್ಲಿಸಿಟಿ ಅದನ್ನೆಲ್ಲ ಓದ್ತೀವಿ ನಾವು. ಆ ಓದಿದ್ರೂ ಕೂಡ ಸ್ವಾಮಿ ಚರಿತ್ರೆ ಒಂದೊಂದು ಆಖ್ಯಾನ ಓದಿದ್ರು ಕೂಡ ನಮಗೆ ಯಾವ ಆಖ್ಯಾನದ ಮುಖಾಂತರ ಇನ್ನೂ ನಮಗೆ ಅನ್ನಿಸ್ತಾ ಇಲ್ಲ, ಇದೆಲ್ಲ ನಾವು ಮಾಡ್ತಾ ಇಲ್ಲ, ಎಲ್ಲ ಅವನು ಮಾಡ್ತಿದ್ದಾರೆ ಅಂತ ಇನ್ನೂ ಅನ್ನಿಸ್ತಿಲ್ಲ. ಇನ್ನೂ ನಾವು ಪೈಪೋಟಿ ಆಗಲಿ, ಅಸೂಯೆ ಆಗಲಿ, ಕಿಚ್ಚಾಟ ಆಗಲಿ, ಪಾಲಿಟಿಕ್ಸ್ ಆಗಲಿ, ಇನ್ನೂ ಇವೆಲ್ಲ ಮಾಡ್ತಾನೇ ಇದ್ದೀವಿ. ಅದರಿಂದ ನಮಗೇನು ಸಿಗತ್ತೆ? ತತ್ಕ್ಷಣಿಕ ಸುಖ ಸಿಗ್ಬೋದು, ಕ್ಷಣಿಕ ಟೆಂಪರರಿ ಮಾನ ಸಿಗ್ಬೋದು. ಟೆಂಪ್ರರಿದಲ್ಲಿ 10 ಜನ ನನ್ನನ್ನು ಹೊಗಳ್ಬಹುದು, ಓ ದೀಪ ವಾ ಅಂತ. ಅಷ್ಟು ಬಿಟ್ಟು ಇನ್ನೇನು ಸಿಗೋದಿಲ್ಲ. ಅದೇನು ಶಾಶ್ವತನೇ ಅಲ್ಲ. ಇವತ್ತಿರತ್ತೆ, ನಾಳೆ ಇರೋದಿಲ್ಲ. ಇನ್ನು 4 ವರ್ಷ ಬಿಟ್ಟು ದೀಪ ಯಾರು ಅಂತ ಮರೆತು ಹೋಗ್ಬಿಟ್ಟಿರ್ತಾಳೆ ಜನಕ್ಕೆ. ಯಾವುದು ಶಾಶ್ವತವಾಗಿದೆಯೋ ಅದನ್ನು ಹಿಡ್ಕೋಬೇಕೇ ವಿನಃ ಜನ ಸಂಗತಿ ನಿಸ್ಸಂಗ ಆಗಬೇಕು ಅಂತ ಹೇಳ್ತಾರೆ. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತಿ. ಭಜ ಗೋವಿಂದಂ. ನಿರ್ಮೋಹ ಆಗಬೇಕು, ನಿಸ್ಸಂಗ ಆಗಬೇಕು. ದೇಹದಿಂದ ಸಂಗತಿ ಬಿಡಬೇಕು. ನಮ್ಮದು ದೇಹಾಭಿಮಾನ ಬಿಡಬೇಕು, ಉಪಾಧಿಗಳನ್ನು ಬಿಡಬೇಕು. ಎಲ್ಲ ಮುಂತಾದ ಎಲ್ಲಿ ಮನಸ್ಸು, ಚಿತ್ತ, ಅಹಂಕಾರ, ಇಂಟೆಲಿಜೆನ್ಸು ಎಲ್ಲ ಬಿಡಬೇಕು. ಆವಾಗ ಅವನು ನಮಗೆ ಸಿಗ್ತಾನೆ. ಅದಕ್ಕೆ ಏನು ಹೇಳ್ತಾರೆ ರಾಜಾರಾಮ್ ಮಹಾರಾಜರು ಈ ಅಭಂಗದ ಮುಖಾಂತರ ನೋಡೋಣ. ದೇವಾಧಿದೇವ ಸ್ವಾಮಿ ಸದ್ಗುರುರಾಯ, ದೇವಾಧಿದೇವ ಸ್ವಾಮಿ ಸದ್ಗುರುರಾಯ, अगाध तुझी लीला ब्रह्मरूप हे माया, अगाध तुझी लीला ब्रह्मरूप हे माया, अगाध तुझी लीला ब्रह्मरूप हे माया, ब्रह्मरूप हे माया. देवाधिदेवा स्वामी सद्गुरुराया, अनाथ दीना लागी कृपा दृष्टी तू करसी, अनाथ दीना लागी कृपा दृष्टी तू करसी, देऊने शांती सुख जन्म दुःख निवारिसी,
ಜನ್ಮ ದುಃಖ ನಿವಾರಿಸಿ ದೇವಾದಿದೇವ ಸ್ವಾಮಿ ಸದ್ಗುರುರಾಯ अर्पुनी देहा पाई प्रेम सुखिनी माला अर्पुनी देहा पाई प्रेम सुखिनी माला चिदंबर चरणी दासत द्रुप झाला दासत द्रुप झाला देवाधिदेवा स्वामी सद्गुरुराया देवाधिदेवा 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 स्वामी सद्गुरुराय जय चिदंबर ಏನಂತಾರಪ್ಪ ದೇವಾದಿದೇವ ಸ್ವಾಮಿ ಸದ್ಗುರುರಾಯ ಎಲ್ಲೇ ತ್ರೈಲೋಕ್ಯನ ಒಡೆಯ ನೀನು ದೇವಾದಿದೇವ ಸದ್ಗುರುರಾಯ ನೀನು ಚಿದಂಬರ ಅಗಾಧ ತುಜಿ ಲೀಲಾ ಬ್ರಹ್ಮರೂಪ ಹೇ ಮಾಯಾ ಬ್ರಹ್ಮರೂಪ ಹೇ ಮಾಯಾ ಒಬ್ಬನೇ ಕೂತಿದ್ದೆ ಬೇಜಾರಾಗಿದ್ದಕ್ಕೆ ಬ್ರಹ್ಮನ ಕರೆದಿ ಸೃಷ್ಟಿ ರಚಿಸಪ್ಪ ಅಂದೆ ಸೃಷ್ಟಿದಲ್ಲೆಲ್ಲ ಸಂಬಂಧ ಸೃಷ್ಟಿ ಹೆಂಗೆ ರಚಿಸಿದ್ಯಾ ಹೆಂಗಿದೆಯೋ ಹಂಗೆ ರಚಿಸಿದ್ಯಾ ಆದರೆ ಅಲ್ಲಿ ಒಂದು ಪರದೆ ಹಾಕದೆ ಅದಕ್ಕೆ ನಾವು ಹೆಸರು ಕೊಟ್ವಿ ಮಾಯಾ ಏನಪ್ಪ ಮಾಯಾ 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 ಅಂದರೆ ಸಾಗರ ಎಷ್ಟು ಅಥಾಂಗ ಎಷ್ಟು ಫಾರ್ ಆ್ಯಂಡ್ ವೈಡ್ ಸ್ಪ್ರೆಡ್ ಇದೆ ಮೆಷರ್ ಮಾಡೋಕ್ಕಾಗೋದಿಲ್ಲ ನಾವು ಆದರೆ ಏನಂತೀವಿ ಸಾಗರ 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 ಸಮುದ್ರ ಅಂತೀವಿ ಸಿ ಅಂತೀವಿ ಓಷನ್ ಅಂತೀವಿ ನಮಗೆ ಗೊತ್ತಾ ಎಷ್ಟು ಓಷನ್ ಆಳ ಇದೆ ಗೊತ್ತಿಲ್ಲ ಮೆಷರ್ ಮಾಡ್ಬೋದಾ ಇಲ್ಲ ನಮ್ಮ ಈ ದೃಷ್ಟಿ ಗೋಚರ ಆಗ ಅಷ್ಟನ್ನೇ ನೋಡಿ ನಾವು ಅದನ್ನು ಸಾಗರ ಅಂದ್ಬಿಟ್ಟಿದ್ದೀವಿ ಪೃಥ್ವಿಯಲ್ಲಿ ನಮ್ಮ ಮನೆ ಮುಂದಿರೋದು ಒಂದು ಭೂಮಿ ನೋಡ್ಬಿಟ್ಟು ಇದು ಪೃಥ್ವಿ ಅಂತೀವಿ ಪೃಥ್ವಿ ನಾವು ಮೆಜರ್ ಮಾಡೋಕ್ಕಾಗತ್ತಾ ಆಗಲ್ಲ ಸ್ಕೈ ಈಸ್ ಬ್ಲೂ ಅಂತೀವಿ ಸ್ಕೈ ಬ್ಲೂ ಇದೆಯಾ ಇಲ್ಲ ಕಣ್ಣಿಗೆ ಅದೇನು ರಿಫ್ಲೆಕ್ಟ್ ಆಗುತ್ತೋ ಆ ಕಲರ್ ವೈಟ್ ಕಲರ್ನಲ್ಲಿ ಪ್ರಿಸಮಿಂದ ಲೈಟ್ ಪಾಸ್ ಆದಾಗ ಹೆಂಗೆ ಕಲರ್ ಎಲ್ಲ ಡೈವರ್ಷನ್ ಆಗುತ್ತೋ ಹಾಗೆಯೇ ಕಣ್ಣಿಂದ ಹೊರಗಡೆ ನೋಡಿದಾಗ ರಿಫ್ಲೆಕ್ಟೆಡ್ ಲೈಟ್ ನಮಗೆ ಬ್ಲೂ ಕಲರ್ ಕಾಣಿಸುತ್ತೆ ಅದಕ್ಕೆ ನಾವು ಸ್ಕೈ ಈಸ್ ಬ್ಲೂ ಅಂತೀವಿ ಸ್ಕೈ ಈಸ್ ಬ್ಲೂ ಅನ್ನೋದು ಏನದು ಇನ್ಫಾರ್ಮೇಷನ್ ನಾಲೆಡ್ಜ್ ಅದು ನಮಗೆ ಹಾಕಿದೆ ಇದಕ್ಕೆ ಮಾಯಾ ಅನ್ನೋದು ಈ ಮಾಯಾ ಇರೋದಕ್ಕೆ ಏನಾಗುತ್ತಪ್ಪ ನಾವು ಎದುರುಗಡೆ ಚೈತನ್ಯ ಶುದ್ಧ ಚೈತನ್ಯ ಇದೆ ಏನೂ ಇಲ್ಲ ಅಲ್ಲಿ ಸ್ಪೇಸ್ ಅದು ಆ ಸ್ಪೇಸ್ನಲ್ಲಿ ಎಲ್ಲ ಆಟಮ್ಸ್ ಕೂಡಿ ಒಂದು ಆಕಾರ ಕಣ್ಣು ಮುಂದೆ ನಾನು ನಿಮ್ಮ ಬಗ್ಗೆ ಯಾರ್ದಾರು ಒಬ್ಬರ ಬಗ್ಗೆ ಯೋಚನೆ ಮಾಡಿದ ಕೂಡಲೇ ನೀವು ನನ್ನ ಕಣ್ಣು ಮುಂದೆ ಹೆಂಗೆ ಬರ್ತೀರಾ ಈಗ ನನ್ನ ಮನಸ್ಸಿನಲ್ಲಿ ಯಾರ್ದೋ ಬಗ್ಗೆ ಯೋಚನೆ ಮಾಡಿದೆ ABCD ಯಾರೋ ಪರ್ಸನ್ ಇದ್ದಾರೆ ಯೋಚನೆ ಮಾಡೋದ ಕೂಡಲೇ ಯೋಚನಾ ಲಹರಿಯಿಂದ ಒಂದು ಆಕಾರ ಕೃತಿ ತಯಾರಾಗತ್ತೆ ಆ ಎಲ್ಲ ಎನರ್ಜಿ ಫಾರ್ಮಲ್ ಆಟಮ್ಸ್ ಏನಿತ್ತೋ ಅದಕ್ಕೊಂದು ಆಕಾರ ಕೊಡುತ್ತೆ ಹೆಂಗೆ ಆಕಾರ ಕೊಡುತ್ತೆ ನನ್ನ ವಿಚಾರಧಾರೆಯಿಂದ ನಿಮ್ಮನ್ನು ನಾನು ಒಮ್ಮೆ ನೋಡಿರ್ತೀನಿ ನಿಮ್ಮ ಬಗ್ಗೆ ಕೆಲವು ಮಾತು ತಿಳ್ಕೊತೀನಿ ನೆಕ್ಸ್ಟ್ ಟೈಮ್ ನಿಮ್ಮನ್ನು ನೋಡಿದಾಗ ಅದೇ ಎಲ್ಲ ಕಣ್ಮುಂದೆ ಬರುತ್ತೆ ಅದಕ್ಕೆ ಮಾಯಾ ಅಂತಾರೆ ಒಳಗೇನಿದೆಯೋ ಅದು ಕಾಣಿಸ್ತಿಲ್ಲ ಹೊರಗಡೆ ಏನು ಮುಚ್ಕೊಂಡಿದೆಯೋ ಕವರಿಂಗ್ಸ್ ಇದೆಯೋ ಏನು ನೀವು ಇಲ್ವೋ ಎಲ್ಲ ಹಚ್ಕೊಂಡು ಏನು ಕೂತಿದ್ದೀರೋ ಅದು ನನ್ನ ಕಣ್ಮುಂದೆ ಬಂದಾಗ ನೀವು ಹಿಂಗಿದ್ದೀರಾ ಅಂತಲೇ ನಾನು ಹೇಳ್ತೀನಿ ವಿನಃ ಒಳಗಿರೋ ಚೈತನ್ಯ ನನಗೆ ಕಾಣಿಸೋದಿಲ್ಲ ನಮ್ಮ ಗುರುಗಳು ಯಾವಾಗಲೂ ಹೇಳ್ತಿದ್ರು ನಾನು ನಿಜವಾದ ದೀಪನ ಜೊತೆ ಮಾತಾಡಲ್ಲ ಅಂದರೆ ನಾನು ಏನು ನಿಜವಾದ ದೀಪನ ಜೊತೆ ಮಾತಾಡಲ್ಲ ನಾನು ನಿತ್ಯವಾಗಲೂ ನಿಮ್ಮ ಜೊತೆ ಮಾತಾಡ್ತೀನಲ್ವಾ ಅಲ್ಲ ಇದರ ಮೇಲ್ಗಡೆ ಆವರಣಗಳಿದ್ದಾವೆ ಈ ಆವರಣದಲ್ಲಿ ನಿಜವಾದ ದೀಪ ಮುಚ್ಚಿಟ್ಕೊಂಡಿದ್ದಾಳೆ ಬಾಹ್ಯವಾಗಿ ನೋಡೋ ದೀಪನಲ್ಲಿ ಏನಿದೆಯಪ್ಪ ಮಾಯಾ ತುಂಬಿಕೊಂಡಿದೆ ಮಾಯಾ ಆವರಿಸ್ಕೊಂಡಿದೆ ನಾನು ನನ್ನದು ಇದನ್ನು ನಾನು ಮಾಡಿದೆ ಅದನ್ನು ನಾನು ಹೇಳಿದೆ ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ಅನ್ನೋದು ನನಗೆ ಬೇಜಾರಾಯಿತು ನಾನು ಹೇಳಿದ್ದಕ್ಕೆ ಇವೆಲ್ಲವೂ ಮಾತಿನಿಂದ ನಿಜವಾದ ದೀಪ ಮುಚ್ಚಿಟ್ಕೊಂಡಿರೋದಕ್ಕೆ ನನಗೆ ಅವಳು ಕಾಣಿಸೋದಿಲ್ಲ ಅಂತ ನನಗವರು ತೋರಿಸ್ತಿದ್ರು ಏನು ನಿಜವಾದ ದೀಪ ನೋಡಬೇಕು ನೀನು ಅಂತ ಅದಕ್ಕೆ ನಾವು ಬ್ರಹ್ಮರೂಪವಾಗಿದೆ ಈ ಮಾಯಾ ಆದರೆ ಆ ಬ್ರಹ್ಮರೂಪವನ್ನು ನಿರ್ಮಾಣ ಮಾಡಿದ್ದು ಅದರ ಹಿನ್ನೆಲೆ ಯಾರಿದ್ದಾರೆ ಅದನ್ನು ನಾವು ಮರೆತು ಹೋಗಿಬಿಟ್ಟಿದ್ವಿ ನಾವು ಆದಿ ಮಧ್ಯ ಅಂತ್ಯ ಅಂತೀವಿ ನಾನು ಇದಕ್ಕಿಂತ ಮುಂಚೆ ಗುಡ್ಡ ಮರ ಇತ್ತು ನಾನು ಈಗ ಇದ್ದಾಗೂ ಇದ್ದೀನಿ ನಾಳೆ ನಾನು ಹೋದ್ಮೇಲೂ ಗುಡ್ಡ ಮರ ಅಂದರೆ ಅದು ಅವೆಲ್ಲ ಕಣ್ಣಿಗೆ ಕಾಣಿಸೋದು ಸುಳ್ಳ ಅಲ್ಲ ಆದರೆ ಅದು ಯಾವುದೂ ಶಾಶ್ವತ ಇಲ್ಲ ಯಾಕೆ ನಾನು ಎಲ್ಲಿವರೆಗೂ ಇರ್ತೀನೋ ಅದು ನನ್ನ ಕಣ್ಣು ಮುಂದಿದೆ ನಾನು ನಾಳೆ ಹೋದಾಗ ನನ್ನ ಕಣ್ಣಿಂದ ಮರೆ ಆಗೋಗುತ್ತೆ ನಿದ್ದೆನಲ್ಲೇ ಎಲ್ಲ ಮರೆ ಆಗೋಗುತ್ತೆ ಅದಕ್ಕೆ ಮಾಯಾ ಅಂತ ಹೇಳಿದ್ದಾರೆ ಕಣ್ಣಿಂದ ಎದ್ದು ಕೂಡಲೇ ಎಲ್ಲ ಕಾಣಿಸುವ ವಸ್ತು ಮಾಯಾ ಪಟಲಕ್ಕೆ ಸೇರುತ್ತೆ ದಟ್ ಈಸ್ ನಾಟ್ ದೇರ್
ಆದರೆ ನಾನು ಅನ್ಕೋತೀನಿ ಅವೆಲ್ಲವೂ ಇದೆ. ಹಾಗಾದ್ರೆ ನಿದ್ದೆನಲ್ಲಿ ಎಲ್ಲಿ ಹೋಗಿತ್ತು ಗಿಡ, ಗುಡ್ಡ, ಮರ ಎಲ್ಲಿ ಹೋಗಿತ್ತು? ಅವೆಲ್ಲ ಅಲ್ಲೇ ಇತ್ತು. ನಾನು ಮನಸ್ಸು ಆವಾಗ ನಿದ್ರಾ ಅವಸ್ಥೆಯಲ್ಲಿತ್ತು. ಅದಕ್ಕೆ ಎದ್ದು ಕೂಡಲೇ ಎಲ್ಲರೂ ಕಾಣಿಸ್ತಾರೆ. ಎಲ್ಲರೂ ಹೆಂಗೆ ಕಾಣಿಸ್ತಾರೆ? ಆ ಇನ್ಫಾರ್ಮೇಷನ್ ತಲೆ ಒಳಗೆ ಇರೋದಕ್ಕೆ ಹಂಗೆ ಕಾಣಿಸ್ತಾರೆ ಎಲ್ಲರೂ. ಓ ಯಾರು ಇವ್ರು ಹಿಂಗಿದ್ದಾರೆ, ಅವ್ರು ಹಂಗಿದ್ದಾರೆ, ಆ ಗುಡ್ಡ ಹಿಂಗಿದೆ, ಈ ಮರ ಹಿಂಗಿದೆ, ಎಲ್ಲ ಇನ್ಫಾರ್ಮೇಷನ್ ಇರೋದ್ರಿಂದ ಎದ್ದು ಕೂಡಲೇ ಎಲ್ಲ ವಸ್ತು ಅದ್ರ ಬಗ್ಗೆ ಮಾಹಿತಿ ಮಾಯಾ ಪಟಲದ ಮುಖಾಂತರ ನಾವು ಅದನ್ನು ನೋಡ್ತೀವಿ. ನಿಜ ಸ್ಥಿತಿ ವಸ್ತುಸ್ಥಿತಿ ನೋಡೋದಿಲ್ಲ ಯಾವತ್ತು. ಅನಾಥ ದೀನಾಲಾಗಿ ಕೃಪಾ ದೃಷ್ಟಿ ತೂ ಕರಸಿ. ಅನಾಥ ನಾನು ಏನು? ಅನಾಥ ಅಂದರೆ ಯಾರಪ್ಪ? ಹಂಗಾದರೆ ಅನಾಥ ಅಂದರೆ ಏನು? ನಮಗೆಲ್ಲರೂ ಇದ್ದಾರಲ್ಲಪ್ಪ ಅಂತೀವಿ ನಾವು. ನಮ್ಮ ಮನೆಯಲ್ಲಿ ಗಂಡ ಮಕ್ಕಳು ಹೆಂಡತಿ ನಮ್ಮ ಅತ್ತೆ ಸೊಸೆ, ನಮ್ಮ ಮನೆ ತುಂಬ ಜನ ಇದ್ದಾರೆ ರೀ, ನಾ ಅನಾಥ ಹೆಂಗಿರ್ಲಿಕ್ಕೆ ಸಾಧ್ಯ? ಹಂಗಂದ್ರೆ ಈ ಅಭಂಗ ಬರ್ದಿದ್ದು ಯಾರು? ಹಂಗಾರೆ ರಾಜಾರಾಮ್ ಮಹಾರಾಜರು. ಅನಾಥ ಅಂದರೆ ಏನು? ನನ್ನ ನಾಥ ನನ್ನ ಜೊತೆ ಸದಾ ಇರ್ತಾನೆ. ನಾನು ನಾಥನ್ನ ಬಿಟ್ಟಿದ್ದೀನಿ, ಅದಕ್ಕೆ ಅನಾಥ. ನಾನು ಅವನನ್ನು ಬಿಟ್ಟು ಹಾಕಿದ್ದೀನಿ, ಅವನು ನನ್ನನ್ನು ಬಿಟ್ಟು ಹಾಕಿಲ್ಲ. ಅವನು ಇಲ್ಲಿದ್ದಾನೆ, ಅದಕ್ಕೆ ಉಸಿರು ನಡೀತಾ ಇದೆ. ಅವನೇ ಇಲ್ಲಾಂದರೆ ಟಪ್ ಅಂತ ಸ್ವಿಚ್ ಆಫ್ ಆಯಿತು ಅಂದರೆ ನಾವು ಆಗಲೇ ಔಟ್ ಆಫ್ ದ ಹೌಸ್ ಇರ್ತೀವಿ ನಾವು. ಅನಾಥ ದೀನಾಲಾಗಿ ನಾನು ದೀನನಾಗಿದ್ದೀನಿ. ದೀನ ಅಂದರೆ ಏನು? ಹೆಲ್ಪ್ಲೆಸ್. ಯಾವಾಗ ನಮಗೆ ಅರಿವಿಗೆ ಬರುತ್ತೋ ನಾನು ಹೆಲ್ಪ್ಲೆಸ್ ಇದ್ದೀನಿ. ನಥಿಂಗ್ ಗೋಸ್ ಅಕಾರ್ಡಿಂಗ್ ಟು ಮೈ ವಿಶ್ ಆ್ಯಂಡ್ ಪ್ಲಾನ್. ನೀವು ಎಷ್ಟು ಬೇಕಾದ್ರೂ ತಳ್ಕೊಂಬಳ್ಕ ಮಾಡಿರಿ, ಎಷ್ಟು ಬೇಕಾದ್ರೂ ಹಾಕ್ರಿ, ಬೆಟ್ಸ್ ಕಟ್ರಿ ಅಥವಾ ಪೇಪರ್ ಮೇಲೆ ಬರೆಸ್ಕೊಳ್ರಿ. ನೀವು ಇವತ್ತು ಏನು ಯೋಚನೆ ಮಾಡ್ತೀರೋ, ನೀವು ಯೋಚನೆ ಮಾಡಿದ ಪ್ರಕಾರ ಒಂದು ಕೆಲಸನೂ ಆಗೋದಿಲ್ಲ. ಯಾಕೆಂದರೆ ನಾನು ಮಾಡ್ತಾ ಇದ್ದೀನಿ ಅನ್ನೋದು ಅಹಂಕಾರ ಇರುತ್ತೆ. ಅವನಲ್ಲಿ ನಿರ್ಧಾರ ಮಾಡಿರ್ತಾನೆ, ಈ ಕೆಲಸ ಹೀಗೆ ಆಗಬೇಕು. ನೀವು ಹೋಗ್ತೀರಾ ಬ್ಯಾಂಕಿಗೆ ದುಡ್ಡು ಕಟ್ಟೋಕ್ಕೋ ಡೆಪಾಸಿಟ್ ಮಾಡೋಕ್ಕೋ, ನಿಮ್ಮ ನಂಬರ್ ಈಗಿಂದೀಗಲೇ ಹೋಗ್ತೀನಿ ಬಂದುಬಿಡ್ತೀನಿ ಅಂತೀರ. ಹೋಗಿ ಅರ್ಧ ತಾಸಾದರೂ ನಿಮ್ಮ ನಂಬರ್ ಬರೋದಿಲ್ಲ, ರಶ್ ದೊಡ್ಡದಿರುತ್ತೆ. ಮನೆಗೆ ಹೊರಗೆ ಬೈಕೋತಾ ಬರ್ತೀರಾ, ಇವತ್ತೆಲ್ಲ ದಿವಸನೇ ಹಾಳಾಗೋಯ್ತು, ಎಷ್ಟೊತ್ತು ಬ್ಯಾಂಕಲ್ಲಿ ನಿಲ್ಲಿಸಿದ್ರು ಅಂತ. ನೀವು ಯೋಚನೆ ಮಾಡ್ಕೊಂಡು ಹೋಗಿದ್ರಿ ಈ ಕೆಲಸ 10 ನಿಮಿಷಕ್ಕಾಗಬೇಕು, ಅವ್ನು ನಿರ್ಧಾರ ಮಾಡಿರ್ತಾನೆ ಅರ್ಧ ಗಂಟೆದಲ್ಲಿ ಆಗಬೇಕು. ಅದು ಅವನ ಇಚ್ಛೆಯಂತೆ ಆಗತ್ತೆ. ಅದಕ್ಕೆ ಸದ್ಗುರು ಇಚ್ಛೆಯಂತೆ ವರ್ತಿಸುವುದೇ ಅವ್ರ ಸೇವೆ ಆಗಿರುತ್ತದೆ ಅಂತ ಯಾಕೆ ಹೇಳ್ತಾರಪ್ಪ? ಅವ್ರ ಇಚ್ಛೆಯಂತೆ ನಡೆಯುತ್ತೆ, ಪ್ರತಿ ಕ್ಷಣವೂ ಅವ್ರ ಇಚ್ಛೆಯಂತೆ ನಡೆಯುತ್ತೆ. ನಮ್ಮ ಇಚ್ಛೆಯಿಂದ ಏನೂ ನಡೆಯಲ್ಲ, ನಮ್ಮ ಇಚ್ಛೆ ವಿರುದ್ಧವಾಗಿ ಕೆಲಸ ಆಗ್ತಿದೆ. ಅದಕ್ಕೆ ಮನಸ್ಸಿಗೆ ಒಪ್ಕೊಳ್ಳೋಕೆ ತಯಾರಿಲ್ಲ. ಮನಸ್ಸು ಭಗವಂತನ ದಾಸ್ಯತ್ವ पत्करायला तयार नाही आहे. माइंड मी जे आहे जीवात्मा त्याला ದೇವಾचा ಅಸ್ತಿತ್ವ ಪತ್ಕರಾಯಲ್ಲ ತಯಾರು नहीं. ದಾಸ್ಯತ್ವ ನಾವೆಲ್ಲ ದಾಸರಿದ್ದೀವಿ, ದಾಸ್ಯತ್ವ ಸ್ವೀಕಾರ ಮಾಡಬೇಕು, ಹನುಮಾನ್ಜಿ ಥರ ಇರಬೇಕು. ಹನುಮಾನ್ಜಿ ತನ್ನ ಬುದ್ಧಿ ಲಾಜಿಕ್ ಉಪಯೋಗಿಸ್ತೀರ. ರಾಮ ಹೇಳ್ದ ಹೋಗು, ನಿನ್ನ ಹತ್ರ ಶಕ್ತಿ ಇದೆ ಹೋಗು ಅಂತ ಹೊರಡ್ತಿದ್ದ ಅವನು. ನಾವು ನಮ್ಮ ತಲೆ ಬುದ್ಧಿ ಎಲ್ಲವನ್ನೂ ಉಪಯೋಗಿಸ್ತೀವಿ. ಅದಕ್ಕೆ ಇನ್ನೂ ಅವನ ಅಸ್ತಿತ್ವವನ್ನು ಅವನು ಮಾಡ್ತಿದ್ದಾನೆ ಅನ್ನೋದು ನಮಗೆ ಏನಿದೆ ನಾವು ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ಅದಕ್ಕೆ ಏನಾಗುತ್ತೆ, ದುಃಖ, ಕ್ಲೇಶ, ಮನಸ್ತಾಪ, ಆಮೇಲೆ ಮುಂತಾದ ಏನೇನು ಶಬ್ದಗಳಿದೆಯೋ ಅದೆಲ್ಲ ಹಾಕ್ಕೊಳ್ರಿ, ಅದೆಲ್ಲವೂ ಆಗ್ತಿರುತ್ತೆ. ಅದಕ್ಕೆ ಕೃಪಾದೃಷ್ಟಿ ಬೀರಿಸಪ್ಪ ಈ ಅನಾಥನ ಮೇಲೆ. ಈ ದೀನಹೀನನಾಗಿದ್ದೀನಿ ನಾನು, ಹೆಲ್ಪ್ಲೆಸ್ ಕ್ರೀಚರ್ ಇನ್ ದಿಸ್ ವರ್ಲ್ಡ್, ಪ್ಲೀಸ್ ಹೆಲ್ಪ್ ಮೀ ಔಟ್. ನಿನ್ನ ಕೃಪಾದೃಷ್ಟಿ ಬೀರಿದಾಗ ಮಾತ್ರ ಗ್ರೇಸ್ ಇಸ್ ಎವರ್ ಫ್ಲೋಯಿಂಗ್ ಅಂತ ರಮಣ ಮಹರ್ಷಿ ಹೇಳ್ತಾರೆ. ಅದೇ ಗ್ರೇಸಿಗೆ ಎಫರ್ಟ್ಸ್ ನಾವು ಹಾಕಬೇಕು. ಆವಾಗ ದೇವ್ನಿ ಶಾಂತಿ ಸುಖ ಜನ್ಮ ದುಃಖ ನಿವಾರಿಸಿ, ಈ ಜನ್ಮ ಮರಣ ಚಕ್ರದಿಂದ ದುಃಖವನ್ನು ನಿವಾರಿಸಪ್ಪ, ಶಾಂತಿ ಸುಖವನ್ನು ಶಾಶ್ವತ ಸಮಾಧಾನವನ್ನು ಇಲ್ಲಿ ನೆಲೆಸಲಿ ಅಂತ ಕೃಪಾದೃಷ್ಟಿ ಬೀರಪ್ಪ. ಅರ್ಪುನಿ ದೇಹಾಪಾಯಿ ಪ್ರೇಮ ಸುಖಿ ನೀಮಾಲ. ಈ ದೇಹವನ್ನು ನಿನ್ನ ಚರಣಕ್ಕೆ ಅರ್ಪಿಸುತ್ತೇನೆ, ಪ್ರೇಮ ಸುಖಿ ನೀಮಾಲ. ಅವಾಗ ನನಗೆ ಇಲ್ಲಿ ನಿವಾಂತಾಗಿ ಹೋಗ್ತೀನಿ, ಐ ಆಮ್ ಫ್ರೀ ಫ್ರಮ್ ಎವ್ರಿಥಿಂಗ್. ಆದರೆ ಹಂಗೆ ಆಗಿದೆ ನಮ್ಮ ಜೀವನದಲ್ಲಿ, ನಾವೇ ನಮಗೆ ಕ್ವಶನ್ ಮಾರ್ಕ್ ಹಾಕ್ಕೊಳ್ಳೋಣ. ಇದು ಹೇಳಿಬಿಡ್ತೀವಿ ನಾವು, ಅರ್ಪುನಿ ದೇಹಾಪಾಯಿ ಪ್ರೇಮ ಸುಖಿ ನೀಮಾಲ ಆಗಿದೆಯಾ, ನಮ್ಮ ಕ್ವಶನ್ ಮಾರ್ಕ್ ನಮಗೆ ಕ್ವಶನ್ ಮಾರ್ಕ್ ಹಾಕ್ಕೋಬೇಕು. ಒಂದು ದಿವಸನೂ ನಮ್ಮ ಮನಸ್ಸಿನಂತೆ ಆಗಲಿಲ್ಲ ಅಂದರೆ ಆಗಲೇ ಚಡ್ಪಡಿಕೆ ಹತ್ಕೊಂಡು ಅವ್ರ ಮೇಲೆ ಕೂಗಾಡ ಮಾಡಿ, ಇವ್ರ ಜೊತೆ ಪೈಪೋಟಿ ಮಾಡಿ, ಅವ್ರ ಜೊತೆ ಅಸೂಯೆ ಮಾಡಿ ನಾವಿನ್ನೂ ಆ ಕೊಚ್ಚೆದಲ್ಲಿ ಹೊರಳಾಡ್ತಿದ್ದೀವಿ. ಅರ್ಪುನಿ ದೇಹಾಪಾಯಿ ಪ್ರೇಮ ಸುಖಿ ನೀಮಾಲ ಅಂತ ಹೆಂಗೆ ಹೇಳಲಿಕ್ಕೆ ಸಾಧ್ಯ? ಅರ್ಪುನಿ ದೇಹಾಪಾಯಿ ಪ್ರೇಮ ಸುಖಿ ನೀಮಾಲ ಅಂದರೆ ಏನು? ನನ್ನ ಸಂಪೂರ್ಣ ಅಸ್ತಿತ್ವವನ್ನೇ ನಿನ್ನ ಚರಣಕ್ಕೆ ಅರ್ಪಿಸಿದ್ದೇನೆ ಪ್ರಭು ಪರಮಾತ್ಮ ಚಿದಂಬರ. ನಿನ್ನ ಚರಣದಲ್ಲಿ ಅಂದರೆ ಈ ದಂಡ, ದೀರ್ಘದಂಡ, ದಂಡವತ್ ಅಂತಾರೆ. ದಂಡವತ್ ಅಂದರೆ ಏನು? ದಂಡ ಹೆಂಗೆ ನೀವು ಹಿಡ್ಕೊಂಡಿದ್ದೀರ ಕೈಯಲ್ಲಿ, ಅದು ಬೀಳಿಸಿ ನೋಡು, ನಿಮ್ಮ ಕೈಯಿಂದ ಬೀಳಿಸಿ ಅದರದ್ದು ಅಸ್ತಿತ್ವನೇ ಇರೋದಿಲ್ಲ, ಟಪಕ್ ಅಂತ ಬಿದ್ದು ಹೋಗುತ್ತೆ. ಎಲ್ಲಿ ತನಕ ನನ್ನ ಕೈಯಲ್ಲಿದೆ,
ಇಟ್ ಹ್ಯಾಸ್ ಗಾಟ್ ಎ ಹೋಲ್ಡ್. ಎಲ್ಲಿ ತನಕ ನನ್ನ ಕೈಯಿಂದ ಬಿಟ್ಟ ತಕ್ಷಣ ಅದು ಟಪ್ ಅಂತ ಬಿದ್ದೋಗುತ್ತೆ. ಹೆಂಗೆ ಬೀಳುತ್ತೆ? ಸ್ಟ್ರೇಟಾಗಿ ಹೋಗಿ ಬಿದ್ದು ಹೋಗುತ್ತೆ ಕೆಳಗಡೆ. ಅಂದರೆ ನಾನು ನನ್ನನ್ನು ಹಾಗೆ ಅವನು ಚರಣಕ್ಕೆ, ಸದ್ಗುರು ಚರಣಕ್ಕೆ ಹಾಗೆ ಸಮರ್ಪಿಸ್ಕೋಬೇಕು. ಆವಾಗ ಪರಿಪೂರ್ಣವಾಗಿ, ಅದಕ್ಕೆ ನಾವು ಹೇಳ್ತೀವಿ ಸಮರ್ಪಣೆ, ಶರಣಾಗತಿ. ಇದೆಲ್ಲ ಶಾಬ್ದಿಕ ಹೇಳಿದ್ರೆ ಉಪಯೋಗ ಇಲ್ಲ. ಸಂಪೂರ್ಣವಾಗಿ ನಿಜವಾಗಿಯೂ ನಾವು ಮಾಡಿದ್ದೀವ. ಇವತ್ತು ನನ್ನ ಜೀವನದಲ್ಲಿ ಆಗೋದೇ ಒಂದು ಘಟನೆ. ಬೆಳಗ್ಗಿಂದ 24 ಗಂಟೆಗಳಲ್ಲಿ ನೋಡಿ, ಡೈರಿದಲ್ಲಿ ಬರ್ಕೊಳ್ಳಿ. ನಿಮ್ಮ ಇಚ್ಛೆಯಿಂದ ಯಾವಾಗ ಆಗೋದಿಲ್ವೋ ಕೆಲಸ, ಅಪ್ಪ ಚಿದಂಬರ ನಿನ್ನ ಇಚ್ಛೆಯಂತಲೇ ಇದು ಆಗಿದೆ ಕೆಲಸ ಅಂತ ಆನಂದದಿಂದ ನಿಮ್ಮ ಫೇಸ್ ಮೇಲೆ ಪ್ರಸನ್ನತೆ ಇದೆಯಾ? ಅಥವಾ ಫೇಸ್ ಮೇಲೆ ಕ್ವೆಶನ್ ಮಾರ್ಕ್ ಶುರುವಾಗುತ್ತೋ? ಅಲ್ಲಿ ಹಿಂಗೆ ಹೇಳಬೇಕಾಗಿತ್ತು, ಅವ್ರು ನನ್ನ ಬಗ್ಗೆ ಹೇಳಲಿಲ್ಲ, ಅವ್ರು ನನ್ನ ಬಗ್ಗೆ ಹೇಳಲೇ ಇಲ್ಲ, ನಾನು ಮಾಡಿದ್ದೆ ಕೆಲಸ ನಾನು ಕೇಳಲೇ ಇಲ್ಲ, ಹಿಂಗಾಗಲಿಲ್ಲ, ಕ್ವೆಶನ್ ಮಾರ್ಕ್ ಶುರುವಾಗುತ್ತೆ. ನಮ್ಮ ಫೇಸ್ ಮೇಲೆ ಕಾಣಿಸ್ತಾ ಹೋಗುತ್ತೆ. ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ದ ಮೈಂಡ್. ನಿಮ್ಮ ಫೇಸ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಮ ಚೆಹರಾ ಮೇಲೆ ಎಷ್ಟು ಪ್ರಶ್ನೆಗಳು ಕಾಡ್ತಾ ಇದ್ದಾವೆ ಅಂತ. ಯಾಕೆಂದರೆ ನಮ್ಮ ಮನಸ್ಸಿನಲ್ಲಿ ಏನೇನು ವಿಕಾರಗಳಿರ್ತೋ, ದೋಷ ಇರುತ್ತೋ, ಆ ದೋಷ ಈ ಫೇಸ್ ಮೇಲೆ ಎದ್ದು ಕಾಣಿಸೋಕ್ಕೆ ಶುರುವಾಗತ್ತೆ. ಎಲ್ಲಿವರೆಗೂ ಅರ್ಪುನಿ ದೇಹ ಬಾಯಿ ಅರ್ಪಣೆ ಮಾಡೋದಿಲ್ವೋ, ಅರ್ಪಣ ಭಕ್ತಿ ಮಾಡಲ್ವೋ, ಅಲ್ಲಿ ತನಕ ಇಲ್ಲಿ ನಿವಾಂತ ಸುಖಿ ಸಮಾಧಾನಿ ಆಗೋಕ್ಕೆ ಸಾಧ್ಯತೆ ಇಲ್ಲ. ಚಿದಂಬರ ಚರಣಿ ದಾಸ ತದ್ರೂಪ ತದ್ರೂಪ ಆಗೋಗ್ತಾನೆ. ಅವನು ದಾಸ ಪರಮಾತ್ಮನೊಡನೆ ಒಂದಾಗೋಗ್ತಾನೆ. ಇಲ್ಲಿ ತನಕ ಅವನು ಬೇರೆ ಆಗಿದ್ದ, ಈಗ ಅವನಿಗೆ ಅವನ ಅಸ್ತಿತ್ವ ಹೊರಟೋಗೋಯ್ತು. ಅವನಿಗೆ ಗೊತ್ತಾಯಿತು ನಂದು ಏನೂ ಇಲ್ಲ ಅಸ್ತಿತ್ವ, ಇವನಿರೋದು, ಇವನಲ್ಲಿ ನಾನು ಶರಣ ಹೋದರೆ, ಮರ್ಜ್ ಆದರೆ, ನನ್ನ ಅಸ್ತಿತ್ವ ಕಳ್ಕೊಂಡ್ರೆ ನನ್ನ ಉದ್ಧಾರ ಇರೋದು. ಇಲ್ಲ ಅಂದರೆ ಯಾವ ಉದ್ಧಾರನೂ ಆಗೋದಿಲ್ಲ. ನಾನು ಅಂತಿದ್ರೆ ಏನೂ ಆಗೋದಿಲ್ಲ. ಅವನಲ್ಲಿ ತದ್ರೂಪ ಆಗಬೇಕು, ಅವನು ಒಂದಾಗೋಗ್ಬಿಡ್ಬೇಕು. ಭಕ್ತನೂ ಇಲ್ಲ, ದೇವ ಭಕ್ತಪ್ಪಣ ಐಕ್ಯ ನಿಜ ಜ್ಯೋತಿ. ದೇವರಿಲ್ಲ, ಭಕ್ತ ಇಲ್ಲ, ಮತ್ತು ಮಾನ ಇಲ್ಲ, ಅಪಮಾನ ಇಲ್ಲ, ಸುಖ ಇಲ್ಲ, ದುಃಖ ಇಲ್ಲ, ಶೀತ ಇಲ್ಲ, ಉಷ್ಣ ಇಲ್ಲ, ಎಲ್ಲ ಒಂದಾಗಿ ಮರ್ಜ್ ಆಗೋಗಿದ್ದಾಗ ಅಲ್ಲಿ ಏನೂ ಇಲ್ಲ. ತದ್ರೂಪ ಸಾಲ. ಅಲ್ಲಿ ದೇವ್ರು ಯಾರು, ಭಕ್ತ ಯಾರು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಗುರು ಇಲ್ಲ, ಡಿಸೈಪಲ್ ಇಲ್ಲ, ಯಾರು ಏನೂ ಇಲ್ಲ. ಶಿವೋಹಂ ಶಿವೋಹಂ ಅಂತ ಶಂಕರಾಚಾರ್ಯರು ಏನು ಹೇಳಿದ್ರು, ಸೋ ಅಹಂ ಅಂತ. ಆ ಸ್ಥಿತಿಗೆ ನಾವೆಲ್ಲರೂ ಮುಟ್ಟಬೇಕು ಅಂದರೆ ನಾವು ಅರ್ಪಣ ಭಕ್ತಿಯನ್ನು ಮಾಡಬೇಕು. ಅರ್ಪಣೆ ಮಾಡಬೇಕು ನಮ್ಮನ್ನು ನಾನು ಅರ್ಪಣೆ ಮಾಡಬೇಕು. ನಾನು ಇಟ್ಕೊಂಡು ಎಲ್ಲದೂ ಕೊಟ್ಟರೆ ಜಗತ್ತಿಗೆ ದಾನ ಧರ್ಮ ಎಲ್ಲವೂ ಮಾಡಿದ್ರೆ, ನಾನು ಕೊಟ್ಟಿದ್ದೀನಿ, ನಾನು ಹೇಳಿದ್ದೀನಿ, ನಾನು ಅವ್ರಿಗೆ ಇದು 1 ಲಕ್ಷ ಅಭಂಗ ಕಳಿಸ್ದೆ, ನಾನು ಹಿಂಗೆ ಮಾಡಿದೆ ಹಂಗೆ ಮಾಡಿದೆ, ಎಲ್ಲವೂ ನಾನು ಇಟ್ಟುಕೊಂಡು ಮಾಡಿದಾಗ ಕೇವಲ ಅಲ್ಲಿ ಏನೂ ಆಗೋಲ್ಲ. ಅರ್ಪಣ ಭಕ್ತಿ ಆಗೋದಿಲ್ಲ. ಅರ್ಪಣ ಭಕ್ತಿಯಲ್ಲಿ ಎಲ್ಲ ಅಲ್ಲಿ ಆಹುತಿ ಕೊಡಬೇಕಲ್ಲಿ. ಆಹುತಿ ಈ ಯಜ್ಞದಲ್ಲಿ, ನಾಮಸ್ಮರಣೆ ಯಜ್ಞದಲ್ಲಿ ಎಲ್ಲವೂ ಹಾಕಿ ಆಹುತಿ ಕೊಡಬೇಕು. ಸುಟ್ಟ ಬೂದಿಯಾಗಿ ಭಸ್ಮ ಆಗಿ ಉಳಿಬೇಕು. ಅವನಿಗೆ ಹೇಳ್ತೀವಿ ನಾವು, ಏನಂತೀವಿ ನಾವು, ಭಸ್ಮಾಂ ಧರ ಅಂತೀವಿ ನಾವು. ಭಸ್ಮ ಲೇಪನ ಮಾಡ್ಕೊಂಡಿರ್ತಾನೆ ಅಂತ. ಏನು ಭಸ್ಮ? ಚಿತಾಭಸ್ಮವನ್ನು ಹಾಕ್ಕೊಂಡಿರ್ತಾನೆ ಅವನು, ಸ್ಮಶಾನದ ಚಿತಾಭಸ್ಮವನ್ನು. ಅದು ನಾವು ಎಲ್ಲ ಅರ್ಪಣೆ ಸುಟ್ಟು ಹೋದಾಗ, ನಮ್ಮೆಲ್ಲವೂ ಸುಟ್ಟು ಹೋದಾಗ ಅವನಲ್ಲಿ ತದ್ರೂಪ ಆಗೋಕ್ಕೆ ಸಾಧ್ಯತೆ ಇದೆ. ಆ ತದ್ರೂಪವನ್ನು ಹೊಂದಕ್ಕೆ ಅವರಲ್ಲಿ ಪ್ರಾರ್ಥನೆ ಮಾಡೋಣ. ಕೃಪಾದೃಷ್ಟಿ ನಮ್ಮಲ್ಲಿ ಬೀರ್ಸಪ್ಪ, ಬೀರಿ ನಮ್ಮನ್ನು ಉದ್ಧಾರ ಮಾಡು ತಂದೆ ಚಿದಂಬರ. ಸರ್ವವ್ಯಾಪಕನಾದ ನನ್ನ ತಂದೆ ತಾಯಿ ಬಂಧು ಬಳಗ ಎಲ್ಲವೂ ನೀನೇ. ಸರ್ವಸ್ವತು ಮಾತಾಪಿತಾ ಬಂಧು ಅಗ ಕೃಪಾ ಸಿಂಧು ಚಿದಂಬರ. ನನ್ನನ್ನು ಒಪ್ಕೊಂಡು ನನ್ನ ಎಲ್ಲ ಅವಗುಣಗಳೆಲ್ಲ ಹೊಟ್ಟೆನಲ್ಲಿ ಹಾಕ್ಕೊಂಡು ನನಗೆ ಉದ್ಧಾರ ಮಾಡುವಂಥ ಚಾನ್ಸ್ ಕೊಡಪ್ಪ ಸ್ವಾಮಿ. ಹೊಟ್ಟೆನಲ್ಲಿ ಹಾಕ್ಕೊಂಡ ತಕ್ಷಣ ನಾವು ಪುನಃ ಮಿಸ್ಟೇಕ್ ಮಾಡೋದಲ್ಲ. ಇವತ್ತು ಅವ್ನು ಹೊಟ್ಟೆನಲ್ಲಿ ಹಾಕ್ಕೊಂಡ್ಬಿಟ್ಟು ನಮ್ಮ ಉದ್ಧಾರ ಮಾಡೋದು ಕೂಡಲೇ ನಾವು ನಾಳೆ ಪುನಃ ಅದೇ ಮಿಸ್ಟೇಕ್ ಮಾಡೋದು ಅದಲ್ಲ. ನಾವು ಒಮ್ಮೆ ನಮ್ಮ ತಪ್ಪಾಯಿತು ಅಂತ ಪಶ್ಚಾತ್ತಾಪದಿಂದ ಅವನ ಹತ್ರ ಹೋಗಿ ಶರಣು ಹೊಂದಿದ್ರೆ ಪುನಃ ಅದನ್ನು ಯಾವತ್ತೂ ತಪ್ಪನ್ನು ಮಾಡಬಾರದು ಅಂತ ಸ್ವಾಮಿ ಚರಣಕ್ಕೆ, ರಾಜಾರಾಮ್ ಮಹಾರಾಜ ಚರಣಕ್ಕೆ ಅಭಂಗವನ್ನು ಏರಿಸುತ್ತಾ, ಲೋಕ ಸಮಸ್ತ ಸುಖಿನೋ ಭವಂತು. ಜೈ ಚಿದಂಬರ.